ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿ ತಯಾರಿಸಿದ ಇಡ್ಲಿಯಲ್ಲಿ ಕ್ಯಾನ್ಸರ್ ಪತ್ತೆಯಾಗಿದೆ. ಇದರಿಂದ ಅಲರ್ಟ್ ಆಗಿರುವ ಆಹಾರ ಇಲಾಖೆ ಅಧಿಕಾರಿಗಳು ಹಲವೆಡೆ ದಾಳಿ ನಡೆಸಿದ್ದಾರೆ. ಹೋಟೆಲ್ಗಳ ಕಿಚನ್ಗೆ ನುಗ್ಗಿ ಇಡ್ಲಿ ತಯಾರಿಕೆ ಮಾಡುವ ವೇಳೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇರುವ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ವಲಯವಾರು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ತಯಾರಿ ಮಾಡುವ ಹೋಟೆಲ್ಗಳಿಗೆ ನೋಟಿಸ್ ನೀಡಿ ದಂಡ ವಿಧಿಸಿದ್ದಾರೆ. ರಾಯಚೂರಿನಲ್ಲಿ ಪಕ್ಷಿಗಳ ನಿಗೂಢ ಸಾವಾಗಿದೆ. ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ ಶುರುವಾಗಿದೆ. ಇದರ ಮಧ್ಯೆ ಚಿಕನ್ ಅಂಗಡಿ ಹೊರಗೆ ಇದ್ದ ಕೋಳಿಗಳಿಗೆ ಖದೀಮರು ಕನ್ನ ಹಾಕಿದ್ದಾರೆ. ರಾಯಚೂರಿನ ನಾಗನದೊಡ್ಡಿ ಕ್ರಾಸ್ನಲ್ಲಿ ಘಟನೆ ನಡೆದಿದೆ. ವೀರೇಶ್ ಎಂಬುವರಿಗೆ ಸೇರಿದ 2 ಕೋಳಿಗಳ ಕಳ್ಳತನವಾಗಿದ್ದು, ಕದಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮಾಲ್ಗೆ ಬೆಂಕಿ ಹೊತ್ತಿಕೊಂಡಿರುವ ಘಟನೆ ಹೊಸಪೇಟೆಯಲ್ಲಿ ನಡೆದಿದೆ. ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಪರ್ವಾಜ್ ಪ್ಲಾಜಾ ಮಾಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ ಇದ್ದಂತೆ ಪರ್ವಾಜ್ ಪ್ಲಾಜಾ ಬಿಲ್ಡಿಂಗ್ಗೆ ಬೆಂಕಿ ಆವರಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ 2 ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ಲಾಜಾ ಮಾಲ್ ಕೆಳಗೆ ಇದ್ದ ಎಟಿಎಂಗೂ ಬೆಂಕಿ ಹೊತ್ತಿಕೊಂಡಿದೆ. ಆದರೆ ಎಟಿಎಂ ಮಷಿನ್ ಒಳಗಿದ್ದ ಸುಮಾರು 16 ಲಕ್ಷ ಹಣಕ್ಕೆ ಯಾವುದೇ ಹಾನಿಯಾಗಿಲ್ಲ. ಮಾಲ್ನ ಕೆಲ ಮಳಿಗೆಗೆ ಬೆಂಕಿ ಹತ್ತಿದ್ರಿಂದ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿದೆ. ಹೆಣ್ಣು ಕೊಟ್ಟ ಮಾವನನ್ನೇ ಅಳಿಯ ಹತ್ಯೆ ಮಾಡಿರುವ ಘಟನೆ ಭದ್ರಾವತಿ ತಾಲೂಕಿನ ಹನುಮಂತಾಪುರದಲ್ಲಿ ನಡೆದಿದೆ. ರಾಚಪ್ಪ ಹತ್ಯೆಗೀಡಾದ ವ್ಯಕ್ತಿ. ಬೆನವಳ್ಳಿ ಮಂಜುನಾಥ್ ಮಾವನನ್ನೇ ಕೊಂದ ಆರೋಪಿ. ಹನುಮಂತಪುರದ ರಾಚಪ್ಪ 3 ಹೆಣ್ಣು ಮಕ್ಕಳ ಪೈಕಿ 2ನೇ ಮಗಳು ಅಕ್ಷತಾಳನ್ನ ಮಂಜುನಾಥನಿಗೆ ವಿವಾಹ ಮಾಡಿಕೊಟ್ಟಿದ್ರು. ಆದರೆ ಮಂಜುನಾಥ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲುವಾಸ ಅನುಭವಿಸಿ ಕಳೆದ ವಾರವಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ. ಪಾನಮತ್ತನಾಗಿ ಜಗಳ ಮಾಡಿಕೊಂಡೇ ಇರ್ತಾ ಇದ್ದ ಅಳಿಯ ಮಂಜುನಾಥ್ಗೆ ರಾಚಪ್ಪ ಬೈದು ಬುದ್ಧಿ ಹೇಳಿದ್ದ. ಇದರಿಂದ ಕೆರಳಿದ್ದ ಮಂಜುನಾಥ್ ಸಂಜೆ ವೇಳೆ ಮನೆಯಲ್ಲಿ ರಾಚಪ್ಪ ಒಬ್ಬನೇ ಇದ್ದಾಗ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾನೆ. ಬಳಿಕ ಕತ್ತಲಾದ ಮೇಲೆ ಮೃತದೇಹವನ್ನ ಕೆರೆಗೆ ಎಸೆಯೋದಕ್ಕೆ ಸಂಚು ರೂಪಿಸಿದ್ದ. ಆದರೆ ಬಾಣಸಿಗನಾಗಿ ಕೆಲಸ ಮಾಡ್ತಾ ಇದ್ದ ರಾಚಪ್ಪನನ್ನ ಗ್ರಾಮಸ್ಥರು ಕರೆಯೋದಕ್ಕೆ ಮನೆಗೆ ಹೋಗಿದ್ದಾಗ ಕೊಲೆಯಾಗಿರುವಂತದ್ದು ಪತ್ತೆಯಾಗಿದೆ. ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಮಂಜುನಾಥ್ನನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.